ಸ್ನೇಹ ಹೊಂಟಿದ್ದಾಳ. ಇವತ್ತೇನಾರದ್ರೂ ಆಗಲಿ, ನನ್ನ ಮನಸ್ಸಲ್ಲಿರೋದನ್ನು ಇವತ್ತು ಹೇಳೇ ಬಿಡ್ತೀನಿ, ಬಿಡೋದೇ ಇಲ್ಲ. ನಿಂದ್ರೆ ಕರಿತೀನಿ. ಸ್ನೇಹ, ಸ್ನೇಹ, ಸ್ನೇಹ. ಯಾರು ನನ್ನ ಕರೆಯಕತ್ತಾರ ಇಲ್ಲಿ? ಅದು ಹುಡುಗ. ಯಾರ ಇರಲಿ, ಹೊಳ್ಳಿ ನೋಡಬಾರ್ದು. ಈಗ ನಮ್ಮವ್ವ ಹೇಳ, ಯಾರ ಜೊತೆನೂ ಮಾತಾಡ್ಬೇಡ ಯವ್ವ, ಚಲೋ ಇಲ್ಲ ಜನ ಅಂತಂದು ನಾ ಸುಮ್ಮ ಹೊಕ್ಕೇನಿ. ಸ್ನೇಹ, ಕರೆದ್ರೆ ಹಾಗೆ ಹೊಂಟಿಯಲ್ಲ. ನಾನು ಸಮರ್ಥ್. ನೀನಾ? ನಾ ಯಾರನ್ನ ಅನ್ಕೊಂಡ್ಬಿಟ್ಟಿದ್ದೆ, ನೀವಂತ ನನಗೆ ಗೊತ್ತಿರಲಿಲ್ಲ. ಆರಾಮಿದ್ದೀರಿ? ಏನು ಒಂದು ಸ್ವಲ್ಪನೂ ರೆಸ್ಪಾನ್ಸ್ ಮಾಡಲಿಲ್ಲ. ಸುಮ್ಮನೆ ನಿನ್ನ ಪಾಡಿಗೆ ನೀ ಹಾಗೆ ಹೋಗ್ತಿದ್ದಿ. ಯಾಕೆ ನನ್ನ ಧ್ವನಿ ಗೊತ್ತಾಗಲಿಲ್ಲ ನಿನಗೆ? ಹಂಗಲ್ಲ, ನನಗೆ ಒಂದು ಸ್ವಲ್ಪ ಅಂಜಿಕೆ ಬಂತು. ಯಾಕಂದ್ರೆ ಈಗ ನೋಡಾಕತ್ತೀಯಲ್ಲ, ಫೇಸ್ಬುಕ್ಕು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಬರೀ ಅಲ್ಲಿ ರೇಪ್ ಆತು, ಇಲ್ಲಿ ರೇಪ್ ಆತು, ಆ ಹುಡುಗಿ ಈ ಹುಡುಗಿನ ಇದನ್ನ ಮಾಡಿದ್ರು, 5 ಮಂದಿ ರೇಪ್ ಮಾಡಿದ್ರು, 10 ಮಂದಿ ರೇಪ್ ಮಾಡಿದ್ರು. ಯಪ್ಪ, ನೋಡಿ ನನಗಂತೂ ಅಂಜಿಕೆ ಬಂದ್ಬಿಟ್ಟೈತಿ. ಹೊರಗೆ ಹೋಗಕ್ಕೆ ಅಂಜಿಕೆ ಬಂದೈತಿ, ಯಾರ ಜೊತೆ ಮಾತಾಡಕ್ಕೆ ಅಂಜಿಕೆ ಬಂದೈತಿ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಕ್ಕೆ ಸದ್ಯಕ್ಕೆ ಅಂಜಿಕೆ ಬಂದೈತಿ. ನಮ್ಮವ್ವ ಹೇಳ್ಬಿಟ್ಟಾಳ, ಯಾರ ಜೊತೆ ಮಾತಾಡಬೇಡವಾ, ನೋಡಿದ್ವಿ ಹೆಂಗೆ ನಡೆದೈತಿ ಈಗ ಕಾಲ್ಮಾನ ಚಲೋ ಇಲ್ಲ ಅಂತಂದು ಬೈತಾಳ. ಯಾರ ಜೊತೆ ಮಾತಾಡ್ಸ್ಕೊಡಂಗಿಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ಯಾರೇನಂತಂದು ಅಂಜಿಕೆ ಬಂದ್ಬಿಡ್ತು ಸಡನ್ಲಿ. ಹಂಗಾಗಿ ಸುಮ್ಮ ಹೋದೆ. ಹಿಂದಾಗಡೆ ಸ್ನೇಹ ಅಂತ ಜೋರಾಗಿ ಕರೆದ್ರಲ್ಲ, ಅದಕ್ಕೆ ಯಾರು ಅದಾರ ಅಂತಂದು ಹೊಳ್ಳಿ ನೋಡ್ಲೆ ನೀವದಿರಿ. ಏನೂ ತಪ್ಪು ತಿಳ್ಕೊಬೇಡ. ಯಾಕಂದ್ರೆ ನಮ್ಮವ್ವ ಹೇಳಿದ್ದನ ನಾನು ಏನೂ ಉಗುಳು ಹಾಕಿದ್ರೆ ದಾಟಂಗಿಲ್ಲ. ಈಗ ಯಾರ ಜೊತೆ ಮಾತಾಡ್ಬೇಡಂದ್ರೆ ನಾ ಈಗ ಯಾರ ಜೊತೆನೂ ಮಾತಾಡತ್ತಿಲ್ಲ. ನಮ್ಮ ಗೆಳತಿಯರ ಬಿಟ್ರೆ ಹುಡುಗ ಜೊತೆ ಯಾರ ಜೊತೆನೂ ಮಾತಾಡಂಗಿಲ್ಲ. ಓಹೋ, ನಿಮ್ಮ ಅವ್ನ ಮಾತು ಉಗುಳು ಹಾಕಿದ್ರೆ ದಾಟಂಗಿಲ್ಲನ? ಅಂದ್ರೆ ನಿಮ್ಮವ್ವ ಅಂಥವ್ರನ್ನಾರ ನೋಡಿ ಲಗ್ನ ಮಾಡ್ಕೊಂತಾಳೆ, ಅಂಥವ್ರನ್ನ ಲಗ್ನ ಆಗ್ತೀಯನ್ ನೀನು? ಅಂದ್ರೆ ಲಗ್ನನೇ ಬೇರೆ, ಇದೇ ಬೇರೆ ಇಲ್ಲ. ಇದು ಈ ಥರ ಅವ್ರ ಜೊತೆ ಮಾತಾಡ್ಬೇಡ ಇವ್ರ ಜೊತೆ ಮಾತಾಡ್ಬೇಡ ಅನ್ನೋದು ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ಅವರೇ ನಮಗೆ ಕೆಟ್ಟದಕ್ಕೆ ಹೇಳಂಗಿಲ್ಲ. ಹಂಗಾಗಿ ನಮ್ಮ ಅಪ್ಪ ಅಮ್ಮನ ಮಾತು ನಾನು ಕೇಳ್ತೀನಿ. ಲಗ್ನ ವಿಷಯ ಬಂತಂದ್ರೆ ಅವ್ರು ನನಗೆ ಹೇಳ, ನಿನ್ಗೆ ಯಾರು ಇಷ್ಟ ಹೇಳು, ನಾವು ಅವ್ರ ಜೊತೆನೇ ಲಗ್ನ ಮಾಡ್ತೀವಿ ಅಂತ ಹೇಳ. ಅದೇ ಆ ಥರ ಎಲ್ಲ ಕೋಆಪ್ರೇಟ್ ಇದ್ದಾಗ ನಾವು ಅವ್ರ ಮಾತು ನಾವು ಕೇಳಬೇಕಲ್ಲ, ಹೌದಿಲ್ಲ? ನೀವು ಯಾಕೆ ಹಂಗೆ ತಿಳ್ಕೊತೀರಿ? ಎಲ್ಲನೂ ಇದನ್ನ ಮಾಡ್ತಾರಂತ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗಳು. ಹಂಗಾಗಿ ನಾನು ನಮ್ಮ ಅಪ್ಪ ಅಮ್ಮನ ಮಾತು ಕೇಳ್ತೀನಿ. ಅವ್ರು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಗುಡ್. ನಿನ್ನ ಕ್ಯಾರೆಕ್ಟ್ರ್ ಭಾರಿ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ನೀ ಅಂದ್ರೆ ನನಗೆ ಇಷ್ಟ ಆಗ್ತಿ. ಹಾಂ, ಇಷ್ಟ ಆಗ್ತಿ ಅಂದ್ರೆ ಅರ್ಥ ಆಗಲಿಲ್ಲ ನನಗೆ. ಯಾವ ಥರ ಇಷ್ಟ? ಇಷ್ಟ ಅಂದರೆ ಅಂದರೆ ಇಲ್ಲಿ ಹಳ್ಳಿಯಾಗ ಎಲ್ಲ ಹುಡುಗಿಯರ್ಗಿಂತ ನೀನು ನಂಬರ್ 1. ಆ ಥರ ನನಗೆ ಇಷ್ಟ ಆಗ್ತಿ. ಹೌದಾ, ಥ್ಯಾಂಕ್ಸ್. ಆಯಿತು, ನಾನು ಹೋಗ್ತೀನಿ. ನೋಡಲೇ ಅಲ್ಲಿ ಪವಿ, ಈಕಿ ಸ್ನೇಹ, ಇವ ಪಟೇಲ್ರ ಮಗ, ಇಬ್ರು ಲವ್ ಮಾಡಕತ್ತಾರನ? ಏನು ನಿಂತು ನೋಡು, ನಿಂದ್ರೆ ಏನೇನು ಮಾತಾಡ್ತಾರ ಅನ್ನೋದು. ಹ್ಞೂ ಲೇ, ಇವ ಭಾರಿ ಅದ ನೋಡು. ಇವಂಗೆ ಎಲ್ಲರೂ ಲೈನ್ ಹೊಡಿತಾರೆ ನೋಡು. ಇವ ಮಾತ್ರ ಯಾರನ್ನೂ ನೋಡಲ್ಲ. ಭಾರಿ ಇದರಿಂದ ಕಾರ್ ತೊಗೊಂಡು ಹೋಗ್ತಾನೆ, ಕಾರ್ ತೊಗೊಂಡು ಬರ್ತಾನೆ. ಬಿಸ್ನೆಸ್ ಮಾಡಕತ್ತಾನ. ಸಾಲಿ ಸೆಕೆಂಡ್ ಇಯರ್ ಮುಗಿಯನ ಬಿಡಿಸ್ಬಿಟ್ರಲ್ಲ, ಅದು ಏನೋ ಬಿಸ್ನೆಸ್ ಮಾಡ್ತಾನಂತ ಸಿಟಿಗೆ. ದಿನ ಕಾರ್ ತೊಗೊಂಡು ಹೋಗ್ತಾನೆ, ಕಾರ್ ತೊಗೊಂಡು ಬರ್ತಾನೆ. ಎಷ್ಟು ಹುಡುಗಿಯರು ಇವನಿಗೆ ಬಿದ್ದಾರ ಗೊತ್ತಾನ. ನನಗೂ ಲೈಟಾಗಿ ಶುರು ಆಗಕತ್ತೈತಿ ಇವ್ನ ಮ್ಯಾಗ ಲವ್. ಯವ್ವ ಪವಿ ಬ್ಯಾಡಲೇ, ಅವ್ರು ಮೊದಲೇ ಶ್ರೀಮಂತರು. ಅವ ನೋಡಕ್ಕೆ ಭಾರಿ ಸ್ಮಾರ್ಟ್ ಹೀರೋ ಇದ್ದಂಗೆ ಅದಾನ. ತಮ್ಮ ಲೆವೆಲ್ ತಕ್ಕ ತಾವು ನೋಡ್ಕೊತಾನವ. ನೀ ಮತ್ತೆ ನನಗೆ ತ್ಯಾಗಿ ನೋಡಿಲ್ಲ ಪರ್ಸನ್ ನಾನು ಎಷ್ಟು ಹಚ್ಕೊಂಡೆ, ಎಷ್ಟು ಲವ್ ಮಾಡ್ತೀನಿ ಅಂತ ಹೇಳಕ್ಕೆ ಹೋದ್ರು ಅವ ಕಿಮೆ ಹಾಕೊಳ್ಳಾರ ಹೋಗಿ ಬೇರೆ ಹುಡುಗಿನ ಲವ್ ಮಾಡಕತ್ತಿದ್ದ. ಹಂಗೆ ಇವನು ಬೇರೆ ಹುಡುಗಿನ ಲವ್ ಮಾಡಕತ್ತಿದ್ದಂದ್ರೆ ಅದೆಲ್ಲ ಮನಸ್ಸಿನಾಗ ಇಟ್ಕೋಬೇಡ, ಸುಮ್ಮನಿರು. ಈಗ ನಾನು ನೋಡು ಒಟ್ಟ ಮರ್ಯಾಕೆ ಆಗಕತ್ತಿಲ್ಲ, ಏನು ಮಾಡೋದು? ನೀನು ಅದೆಲ್ಲ ಮನಸ್ಸಿನಾಗ ಇಟ್ಕೋಬೇಡ, ಸುಮ್ಮನಿರು. ನೋಡು ನಾವು ಯಾರು ಲವ್ ಮಾಡ್ತಾನೆ ಬಿಡ್ತಾನೆ. ಆಮೇಲೆ ಅವ ಯಾರನ್ನೂ ಲವ್ ಮಾಡಕತ್ತಿಲ್ಲ ಅಂದ್ರೆ ಲವ್ ಮಾಡಕತ್ತಿತ್ತು. ನಾನೇ ಹೆಲ್ಪ್ ಮಾಡ್ತೀನಿ. ಏನೇ ಅನ್ನಲಿ, ನನಗೆ ಭಾರಿ ಇಷ್ಟ ಆಗ್ಯಾನ ಗೊತ್ತಾನೆ. ಎಷ್ಟು ಸರಿ ನಾನು ಮನಸ್ಸಿನಿಂದ ಹೇಳ್ಬೇಕಂತೀನಿ, ಹೇಳೋಕ್ಕಾಗ್ತಿಲ್ಲ. ನೋಡೋಣ, ಒಂದು ಕಲ್ಲು ಒಗಿದು ಬಿದ್ರೆ ನನಗನ್ನೋದು, ಇಲ್ಲಿಕ್ಕಂದ್ರೆ ಇಲ್ಲ ಅಷ್ಟೇ. ನಿಂದ್ರೆ ಈಗ ಹೆಂಗಾದ್ರೂ ಇಲ್ಲೇ ಸಿಕ್ಕಾನ, ಹೆಂಗ ಸ್ನೇಹಿನೂ ಇಲ್ಲೇ ನಿಂತಾಳ. ಸುಮ್ಮನೆ ಹೋಗಿ ಮಾತಾಡ್ಸೋಣಂತ. ಅಲ್ಲಲೇ, ನೀ ಈಗ ಮನಸ್ಸಿನಾಗ ಇಟ್ಕೊಂಡು ಬೇರೆ ದಿಕ್ಕಿನ ಲವ್ ಮಾಡತ್ತನ್ನೋದು ನಿನಗೇನೋ ಅನ್ಸಂಗಿಲ್ಲನ? ಅಯ್ಯ, 1-2 ದಿನ ಇರ್ತೈತಿ, ಆಮೇಲೆ ಬಿಟ್ಬಿಡುದವ. ಮತ್ತೆ ಬೇರೆದವ್ರು ಯಾರು ಸ್ಮಾರ್ಟ್ ಅಂದ್ರೆ ಸಿಗ್ತಾರ, ಶ್ರೀಮಂತ ಸಿಗ್ತಾರ ನೋಡಿ ಲವ್ ಮಾಡೋದು ಅಷ್ಟೇ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರಲೇ. ನೀ ಹುಚ್ಚದಿ, ತಲೆಯಾಗ ಅದೇ ಇಟ್ಕೊಂಡು ಕುಂತಿಯಲ್ಲ. ನಿನಗೆ ಎಷ್ಟು ಹೇಳ್ತೀನಿ ಬಿಟ್ಬಿಡ್ಲೆ ಅಂತಂದು. ಅವ ನಿಜ ಹೇಳ್ಬೇಕಂದ್ರೆ ಪರಿಚಯ ನಾನು ನೋಡ್ತಿದ್ದ, ಗೊತ್ತಿತ್ತ ನಿನಗೆ? ನಿನಗೆ ಹೇಳಿದ್ರೆ ಮನ್ಸಿಗೆ ಮಾಡ್ಕೋತಿ ಅಂತಂದು ನಾನು ಏನೂ ಹೇಳಿಲ್ಲ. ಅವ ನಾನು ನೋಡ್ತಿದ್ದ ವಾರಗಡ್ನಿಲೆ. ಸಾಧ್ಯನೇ ಇಲ್ಲ, ನಾನು ನಂಬುದೇ ಇಲ್ಲ. ಯಾಕಂದ್ರೆ ಅವ ಪಟೇಲ್ರ ಮಗಳನ್ನ ಲವ್ ಮಾಡ್ತಾನೆ. ಅಂಥದ್ರಾಗ ನೀನು ಲವ್ ಮಾಡ್ತಾನ? ಆಕೆ ಎಷ್ಟು ಚಂದದ ನೋಡಿ ಇಲ್ಲ. ಅಯ್ಯ, ನನ್ನ ಇಷ್ಟು ಸುಂದರ ಇದ್ದೀನಿ ಅಂದ್ರೇ ಅವ ನಾನು ಹೊಳ್ಳಿ ನೋಡಲಿಲ್ಲ. ಇನ್ನು ನೀನು ತೆಳ್ಳಗೆ ಈ ಥರ ಗಂಡು ಮಕ್ಳದ್ದು
ಶರ್ಟು ಪ್ಯಾಂಟ್ ಹಾಕೊಂಡು ಬಂದು ನಿಂದಿರ್ತೇನೆ ನಿನ್ನ ನೋಡ್ತಾನ. ಅಯ್ಯ ನನಗೆ ನಂಬಕ್ಕಾಗಲ್ಲ. ಏನ ಯಾರ ನೋಡಕ್ಕೆ ಹೋಗಿರ್ಬೇಕಾ, ನೀ ಅಲ್ಲೇ ನಿಂತಿರ್ತೀಯ, ನೀನು ನೋಡ್ದಂಗೆ ಆಗಿರ್ತೈತೆ ಅಷ್ಟೆ. ಬಿಡು ಬಿಡು, ಇವ್ರು ನಡಿ, ನೀ ಏನು ಮಾತಾಡ್ಸ್ತೀನಿ ಅಂದೆಲ್ಲ ಮಾತಾಡ್ಸು. ಹಾಗೇನ ಟೈಮ್ ಸಿಕ್ಕರೆ ಪ್ರಪೋಸ್ ಮಾಡಿಬಿಡು ಆಯ್ತಾ. ಹ್ಞೂ ಅಂದ್ರೆ ಹ್ಞೂ ಅಂತಾನೆ, ಒಲ್ಲೆ ಅಂದ್ರೆ ಒಲ್ಲೆ ಅಂತಾನೆ. ಇವಾಗ ಎಲ್ಲ ಕಡ್ಡಿ ಆಡ್ತುಂಡು ಆಗೇ ಬಿಡಲಿ ಬಿಡು, ನಿಂದು ಆಗೇ ಬಿಡಲಿ. ಎಷ್ಟು ಹೊಟ್ಟೆ ಕಿಚ್ಚು ನೋಡಿಕಿಗೆ ಡುಮ್ಮಿಗೆ. ತಾನು ಯಾರು ಲವ್ ಮಾಡಲ್ಲಲ್ಲ ಅದಕ್ಕೆ. ನಾ ಇಷ್ಟು ಸ್ಮಾರ್ಟ್ ತೆಳ್ಳಗೆ ನಾನು 0 ಸೈಜ್ ಇದ್ದೀನಿ. ಈ 0 ಸೈಜ್ ಬರಕ್ಕೆ ನಾನು ಎಷ್ಟು ಕಷ್ಟ ಬಿದ್ದೀನಿ. ಈ ಡುಮ್ಮಿಗೆ ಆಗೋದಿಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚಲೆ ಹೇಳ್ತೈತಿ. ಇಂಥ ಪಟೇಲನ ಮಗ ನನಗೆ ಏನಾರು ಬಿದ್ದುಬಿಟ್ನಂದ್ರೆ ನಾನು ದಿನ ಒಂದೊಂದು ಕಾರ್ನಾಗ ಅಡ್ಡಾಡ್ತೀನಿ. ಹೆಂಗದ ನೋಡು, ನಾನು ಲವ್ ಮಾಡೇ ಮಾಡ್ತಾನ. ಯಾಕಂದ್ರೆ ಈ ಹಳ್ಳಿಗೆ ನಾನೇ ಇಲ್ಲ ಚಂದ, ಈಕೆ ಸ್ನೇಹನೂ ಚಂದಿಲ್ಲ. ನಾಲ್ಕು ಕಣ್ಣಕ್ಕೆ ಅದೇ ನೋಡಿ ಹಲ್ಕಿಸ್ಕೊತ ನಿಂತೈತಿ ಡುಮ್ಮಿ. ಇನ್ನು ಇದು ಅಂತರೂ ಡ್ರಮ್ಮು. ಇನ್ನಿರೋಕಿ ನಾನು, ಆಕಿ ಇನ್ನೇ ಬೇಕಾದ ಆಕಿ ಅಂದರೂ ಅಷ್ಟೊಂದು ಇದಿಲ್ಲ. ನಾನೇ ಸುಂದ್ರಿ, ನನ್ನ ಬಲ್ಲೆ ಅಂತೇಳಿ ಅವ ಅನ್ನೋದೇ ಇಲ್ಲ. ನಾನು ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಸದ್ಯ ಹೋಗಿ ಪ್ರಪೋಸ್ ಮಾಡೀನಿ, ಅದನ್ನು ನಕ್ಕು ಬಿಡ್ತಾನ. ಒಂದೊಂದು ಸಾರಿ ನೋಡ್ತಿರ್ತಾನೆ, ಆದರೂ ನಾನು ವಾರಗಂಡಿಲೆ ನಾನು ನೋಡ್ತಿರ್ತೀನಿ. ಇವಳಿಗೆ ಹೊಟ್ಟೆ ಕಿಚ್ಚು ಡುಮ್ಮಿಗೆ. ಪರ್ಸು ನಾನು ಹೊಡ್ಲಾ, ಹೊತ್ತಾಗುತ್ತೆ. ಲೇ ಆಕಿನ ಕೈ ಹಿಡ್ಕೊಂಡವ. ಹೌದಲ್ಲೇ, ಎದಕ್ಕೆ ಹಿಡ್ಕೊಂಡಿರ್ಬೋದು? ಸಮರ್ಥ್, ಏನಿದು ಇಷ್ಟು ಹತ್ರ ಬಂದು ನಿಂತಿರಿ? ನನಗಿದೆಲ್ಲ ಇಷ್ಟ ಆಗೋದಿಲ್ಲ, ಸ್ವಲ್ಪ ದೂರ ನಿಂತು ಮಾತಾಡ್ರಿ. ಆಯ್ತು, ನೀ ಗಾಬರಿ ಆಗ್ಬೇಡ. ಆಯಿತು, ನಾ ದೂರ ನಿಂತೀನಿ. ನಿನಗೊಂದು ಮಾತು ಹೇಳಬೇಕು. ಇವತ್ತು ಎಷ್ಟೊತ್ತಿದ್ರು ಹೇಳಬೇಕು ನಾನು. ನೀ ಗಾಬರಿ ಆಗ್ಬೇಡ ಪ್ಲೀಸ್ ಸ್ನೇಹ, ನನ್ನ ಮಾತು ನೀನು ಕೇಳಿಸ್ಕೊ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ. ಆಯ್ತ್ರಿ, ಹೇಳ್ರಿ ಅದು ಏನಂತ. ಅದು ಸ್ನೇಹ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಐ ಲವ್ ಯು ಸ್ನೇಹ, ಐ ಲವ್ ಯು ಸೋ ಮಚ್. ಯಪ್ಪ, ಲೇ ಅವ ಆಕಿಗೆ ಪ್ರಪೋಸ್ ಮಾಡಿಬಿಟ್ಟ. ನೀ ನೋಡಿದ್ರೆ ಅವನಿಗೆ ಪ್ರಪೋಸ್ ಮಾಡೋಕತ್ ಮಾಡಿದಿ ನೋಡಲ್ಲಿ. ಯಪ್ಪ, ವಾ ವಲ್ವಾ, ಸ್ನೇಹಿನ್ ಏನ್ ನೋಡಿ ಲವ್ ಮಾಡತಾನ. ನಾಲ್ಕು ಕಣ್ಣಕ್ಕೆ ಯಾವ ನೋಡಿದ್ರೆ ಸೋಡಾ ಗ್ಲಾಸ್ ಹಾಕೊಂಡು ಇಟ್ಟಿರ್ತಾಳ, ಒಂದಿಟ್ಟು ಚಂದಿಲ್ಲ. ಆ ಕೂದಲ ಕಟ್ ಮಾಡ್ಕೊಂಡು ಅಂತದ್ರಾಗ ಇವ ಸಮರ್ಥ ಅಕ್ಕಿನ ಲವ್ ಮಾಡತಾನಲ್ಲ. ಯಪ್ಪ, ನಾನು ನಂಬಕ್ಕಾಗತ್ತಿಲ್ಲಲೇ ಪವಿ. ನನ್ನ ಹಣೆ ಬರನ ಚಲೋ ಇಲ್ಲ ನೋಡಲಿ. ನಾನು ಎಷ್ಟು ಮನಸ್ಸಿನಾಗ ಇಟ್ಕೊಂಡಿದ್ದೆ. ಇವ ನೋಡಿದ್ರೆ ಆಕಿನ ಲವ್ ಮಾಡಿದ. ನಾನು ಪ್ರಪೋಸೇ ಮಾಡಿಲ್ಲ. ಪ್ರಪೋಸ್ ಮಾಡೋಕ್ಕಿಂತ ಮೊದಲೇ ಹೇಳ್ಬಿಟ್ಟ. ಅಟ್ಲೀಸ್ಟ್ ನಾ ಪ್ರಪೋಸ್ ಮಾಡತಾನ ನಿಂದಿರ್ಬೇಕಿಲ್ಲ. ಏನ್ ಮಾಡ್ಲಿಲ್ಲ ಸಂಗಿ, ನನಗೆ ಭಾಳ ಬೇಸರ ಆಗಕತ್ ನೋಡು. ನೀ ಯಾಕೆ ಮಾರಿ ಹಿಂಗೆ ಮಾಡಿ? ಇನ್ನು ಅವನಿಗೆ ಪ್ರಪೋಸ್ ಮಾಡಿಲ್ಲ, ಅವ ನಿನಗೇನು ಹೇಳಿಲ್ಲ. ಎದಕ್ಕೆ ನೀನೇ ಅಂದಿಲ್ಲ? ಇದ್ರೆ ಹ್ಞೂ, ಅವಾಗ ಒಂದು ಕಲ್ಲು ಹೋಗಿದ್ದೀನಿ, ಬಿದ್ರ ನನಗೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಈಗ ಒಂದು ಕಲ್ಲು ಯಾಕೆ ಹೋಗಿದ್ದಿ, ಅದು ಬೀಳಿಲ್ಲ. ಇನ್ನು ನೀವು ಒಗದಕ್ಕಿಂತ ಮುಂಚೆನೆ ಅವ ಬೇರೆದವ್ರಿಗೆ ಒಗದ. ಏನು ನಿನ್ನ ಕಲ್ಲು ನಿನ್ನ ಕಡೆನೇ ಇಟ್ಕೊ. ಮನಸ್ಸಿಗೇನು ಹಸ್ಕೋಬೇಡ. ಮತ್ತೆ ಯಾರು ದೊಡ್ಡ ಶ್ರೀಮಂತ ಸಿಗ್ತಾರೆ ನೋಡಿ ಅವನಿಗೆ ಪ್ರಪೋಸ್ ಮಾಡ. ಸಮರ್ಥ್, ನೀವು ನನ್ನ ಲವ್ ಮಾಡತ್ತೀರ? ಯಾಕಂದ್ರೆ ನಾವು ನಿಮ್ಮಷ್ಟು ಶ್ರೀಮಂತರಿಲ್ರಿ. ನಾವು ಬಡವರದೇವಿ, ಮಿಡಲ್ ಫ್ಯಾಮಿಲಿಯವ್ರು ನಾವು. ನೀವು ಅದಿರಿ ಆಕಾಶ, ನಾ ಅದೀನಿ ಭೂಮಿ. ಅಂತದ್ರಾಗ ನೀವು ನನ್ನ ಲವ್ ಮಾಡತ್ತೀರಿ ಅಂದ್ರೆ ನನಗೆ ನಂಬಕ್ಕೆ ಆಗತ್ತಿಲ್ಲ. ನೀವು ನನ್ನ ಏನು ನೋಡಿ ಇಷ್ಟಪಡತ್ತೀರಿ? ನಿಮ್ಮ ಮನೆಗೆ ಏನಾರು ಗೊತ್ತಾತಂದ್ರೆ ಸುಮ್ಮನೆ ಭಾಳ ಕಾಂಪ್ಲಿಕೇಟೆಡ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಭಾಳ ದೊಡ್ಡ ಶ್ರೀಮಂತ ಹುಡುಗಿನ ತೊಗೊಂಬಂದು ಲಗ್ನ ಮಾಡ್ಬೇಕಂತ ನಿಮ್ಮ ಅವ್ವರ ನಿಮ್ಮ ಅಪ್ಪರ ಎಷ್ಟು ಆಸೆ ಪಟ್ಟಾರ. ಅಂಥದ್ರಾಗ ನೀವು ಹೋಗಿ ನನ್ನ ಇಷ್ಟಪಡಾಕತ್ತೀರಿ ಅಂತೀರಲ್ಲ. ಇಲ್ಲ, ಇದು ಸಾಧ್ಯನೇ ಇಲ್ಲ. ನಾನು ಹೋಗ್ತೀನಿ, ನನಗಿದೇನೂ ಇಷ್ಟ ಆಗ್ತಿಲ್ಲ. ಸ್ನೇಹ, ನನಗೇನೋ ಗೊತ್ತಿಲ್ಲ, ನೀ ಅಂದ್ರೆ ನನಗಿಷ್ಟ. ಈ ಊರಲ್ಲಿ ಯಾರು ನೋಡಿದ್ರು ನನಗೆ ಇಷ್ಟ ಆಗಲ್ಲ. ನೀನು ನೋಡಿದರೆ ನನಗೆ ಅಷ್ಟೊಂದು ಇಷ್ಟ ಆಗ್ತೀಯ. ನನಗೆ ನೋಡು, ಶುಕ್ರವಾರ ದಿನ ಇವತ್ತಿಗೆ ಎಂಟು ದಿನದಲ್ಲಿ ನೀನು ಮತ್ತೆ ನನಗೆ ಏನು ಅನ್ನೋದು ಆನ್ಸರ್ ಹೇಳಬೇಕು. ನನ್ನ ಬಗ್ಗೆ ನೀನು ವಿಚಾರ ಮಾಡು. ನಾನು ಬೇರೆ ಹುಡುಗರ ಥರ ಅಲ್ಲ, ನಾನು ತುಂಬ ಒಳ್ಳೆಯವನು. ನಿನಗೆ ನಾನು ಮೋಸ ಮಾಡಲ್ಲ, ಪ್ರಾಮಿಸ್. ವಿಚಾರ ಮಾಡಿ ನೀ ಹೇಳು. ನನಗೆ ನೀ ಸದ್ಯ ಉತ್ತರ ಹೇಳಬೇಕಂತೇನಿಲ್ಲ. ಒಂದು ವಾರ ನೀನು ಟೈಮ್ ಕೊಡ್ತೀನಿ. ಸ್ನೇಹ, ಐ ಲವ್ ಯು ಸೋ ಮಚ್. ಇದು ಯಾರು ಬರೆದ ಕತೆಯೋ, ನಿನಗಾಗಿ ಬಂದವೆತೆಯೋ, ಕೊನೆಗೇನು ಅರಿಯಲಾರೆ, ಬಾಯಿ ಮುಚ್ಕೊಂಡು ಮನೆಗೆ ಹೋಗುವೆ ಬಾರೆ. ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ನಿನಗೆ ಖುಷಿ ಆತಿಲ್ಲ? ಈಗ ನೀನು ಭಾಳ ಖುಷಿಯಾಗಿರ್ಬೇಕಲ್ಲ. ನಿಂದು ಲವ್ ಫೇಲ್ಯೂರ್ ಆಗೈತಿ, ನಂದು ಲವ್ ಫೇಲ್ಯೂರ್ ಆತಂತ ಖುಷಿ ಪಡು. ಇನ್ನೇನು ನಿನ್ನ ಜೊತೆ ಮಾತಾಡಂಗಿಲ್ಲಲೇ. ನಾನು ನಮ್ಮ ಮನೆಗೆ ಹೋಗ್ತೀನಿ ಈಗ. ಲೇ
ಒಂದು ಮಾತು ಹೇಳ್ಬೇಕು ನಿಂದ್ರಲೇ. ನನಗೆ ಮನ್ಸಿಗೆ ಭಾಳ ನೋವಾಗೈತೆ. ನೀ ಹೊಳೆ ಮೇಲೆ ನಾನು ಮಾತಾಡ್ಸಿ ಇನ್ನೊಂದಿಟ್ಟು ನೋವು ಮಾಡಬೇಡ. ಆಕೆ ಸಿಗ್ಲಿಕ್ಕಿ ಸ್ನೇಹಿ, ನೀ ಲವ್ ಮಾಡಬೇಡ ಅಂತ ಹೆಂಗಾದ್ರೂ ಒಂದು ವಾರ ಟೈಮ್ ಕೊಟ್ಟನಲ್ಲ. ನೀ ಲವ್ ಮಾಡಬೇಡ, ನಾನು ಲವ್ ಮಾಡ್ತೇನೆ ಅಂತ ಹೇಳ್ತೀನಿ ಆಕೆಗೆ. ಆಕೆ ಹೆಂಗ್ ಲವ್ ಮಾಡ್ತಾಳೆ ನಾನು ನೋಡೇ ಬಿಡ್ತೀನಿ. ಯಪ್ಪ, ಅವ ಬಾಯಿ ಬಿಟ್ಟು ಹೇಳಾಕತ್ತಾನ, ಈ ಊರಾಗ ಯಾರು ಇಷ್ಟ ಆಗಿಲ್ಲ ನೀನು ಬಿಟ್ರ ಅಂತೇಳಿ. ಅವ ನೀನು ಲವ್ ಮಾಡಿಬಿಡ್ತಾನೆ ಈಗ. ಮಾರಿ ನೋಡ್ಕೊ. ನಿಂದ್ರಲೇ ಬಂದೆ ಪವಿ, ನಿಂದ್ರಲೇ ಬಂದೆ. ಯಾಕಟ್ಟು ಓಡ್ಕೊಂಡು ಹೊಂಟಿ? ಅಲ್ಲೋ, ನಿಮ್ಗಿಬ್ಬರಿಗೆ ಹೆಂಗೆ ಹೊಡೆದ್ರು ಅವರು? ಈ ಊರಾಗ ಯಾರು ಬಂದು ಸೇರ್ಕೊಂಡಾರ? ಹಾಂ, ನಿಮ್ಮ ಹೇಳ್ತಿದ್ದೀರ್ಗಂದ್ರು ನೀವೇ ಹೊಡೆದಿರ್ ಬಿಡು. ನಿಮ್ಮಿಬ್ಬರಿಗೆ ಯಾರು ಹೊಡೆದಿರ್ಬೇಕು? ಅದು ಚಾದರ್ ಹಚ್ಚಿ, ಅದು ನಡುವಣೆಗ, ಅದು ದೂರನೂ ಇಲ್ಲಪ್ಪ. ಹಾಂ, ಅಂತ ಪರಿ ಅದು ಮಟ ಮಧ್ಯಾಹ್ನದಾಗ ಯಾರು ಹೊಡೆದಾರ? ಹೋಗ ಇವನವನ ನಾವೇನೋ ಚಂದಾಗ ಮಾತಾಡ್ಕೋತ ಕುಂದಿರ್ಬೇಕಂತ ಹೇಳಿ ಬಂದ್ರೆ ಇವು ಎರಡೂತರು ಮಾರಿ ನೋಡೋದಾಗತ್ತಿಲ್ಲಲ್ಲೋ ಶಿವಪ್ಪ. ಬರ್ರಿ ಗೌಡ್ರ, ನೋಡ್ರಿ ಹೆಂಗಾಗೈತಿ ಪಾಪ. ಆ ಥರ ಹೊಡೆದು ಹೋಗ್ಯಾರಂತ ನೋಡ್ರಿ. ಇಬ್ರು ಹೆಣ್ಮಕ್ಳು ಹೊಡೆದಾರಂತ. ಹಾಂ, ನಾನು ಗಂಡ್ಮಕ್ಳು ಹೊಡೆದಿರ್ಬೇಕು ನೋಡು ಅಂದೆ. ಇಲ್ಲ, ಹೆಣ್ಮಕ್ಳ ಕಾಲು ಮೆತ್ತಗಿದ್ದು ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಂತಾನ. ಅದ್ರೊಳಗೂ ಕಂಡು ಹಿಡ್ದಾರ ನೋಡಿ, ಹೆಣ್ಮಕ್ಳ ಕಾಲು ಹೆಣ್ಮಕ್ಳ ಕೈ ಹೆಂಗಿರ್ಬೇಕು ಅನ್ನೋದು. ಹಾಂ, ಭಾರಿ ರಸಿಕದನ ನಮ್ಮ ಸಂಗನ ಹಗ್ರನ. ಹಾಂ, ನೋಡಲಿ, ನಾನು ಗಂಡ್ಮಕ್ಳು ಹೊಡೆದಾರನ ಅಂತೇಳಿ ನಾನು ಅನ್ಕೊಂಡಿನಿ. ಇಲ್ಲ, ಹೆಣ್ಮಕ್ಳು ಹೊಡೆದೋಗ್ಯಾರಂತ. ಎಂಥ ಪ್ರಿಯರು ಹೊಡೆದಿರ್ಬೇಕು ಅವರು. ಇಂಥ ಪ್ರಿ ಜೋರು ಇದ್ದವ್ರು ಯಾರದಾರಪ್ಪ ಇಲ್ಲಿ ನಮ್ಮ ಊರಾಗ? ಹಾಂ, ಆರಾಮಾಗತ್ತಾಳ ಈಗ. ಒಂದು ಸ್ವಲ್ಪ ಆರಾಮಾಗೈತಿಲ್ಲ, ಏನೋ ಕುಂಡಿ ಕುಂದ್ರಾಕ್ ಬರಾಕತ್ತಿಲ್ಲ ಅಂತ ಹೇಳಿ ಅಂದ್ರು, ಹೇಳಾಕು ಬರಾಕತ್ತಿಲ್ಲ ಅಂತಂದು. ಈಗ ಹೆಂಗ ಆರಾಮಾಗೈತೆ? ಅಯ್ಯಪ್ಪ ಗೌಡ್ರ, ಕುಂದ್ರಕ್ಕೂ ಆಕತ್ತಿಲ್ಲ, ಹೇಳಕ್ಕೂ ಆಕತ್ತಿಲ್ಲ. ಆದರೂ ಹೆಂಗೋ ಇದು ಮಾಡಿ ಕಾಲು ಚಾಚ್ಕೊಂಡು ಕುಂತೇವಿ ಇಬ್ರು. ಆ ಮನ್ಯಾಗ ಅವ್ರು ಮಾರಿ ನೋಡೋದು ಆಕತ್ತಿಲ್ಲ, ರಾಕ್ಷಸಗಳು ಮಾರಿ ನೋಡ್ದಂಗೆ ಆಗುತ್ತೆ. ಎಷ್ಟು ಖುಷಿ ಆವಾಗದ ಗೊತ್ತ ನಾನು ಏನಂತಂದ್ರು. ಹಾಂ, ಒಟ್ಟು ನನಗೆ ಹಿಂಗೆ ಆಗೈತೆ ಅಂದ್ರೆ ವಿಚಾರ ಮಾಡವಳು. ಹಿಂಗಾಗೈತಿ, ಡಾಕ್ಟರ್ ಕರ್ಸು, ನಾನು ಅದು ಕರ್ಸು, ಏನು ಅನ್ನವಳು. ಗುಳಿಗೆ ತಗೋರಿ ಅಂತೇಳಿ ಒಂದು ಗುಳಿಗೆ ಎತ್ತಿಬೋದು ಬಾಯಾಗ ಹಾಕಿ ಹೊಕ್ಕಳ. ತಿವಿತಾಳೆ, ಮಾತಿದ್ರು ತಿವಿತಾಳೆ. ಯವ್ವ, ನನಗೆ ಆಗಕತ್ತಿಲ್ರಿ ಗೌಡ್ರ. ನನಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು? ಯಾರು ಏನು ನನಗೆ ಮಾಟ ಮಾಡಿದ್ರನೋ ಅನ್ಸಕತ್ತೈತಿ. ಯಾರು ಹೊಡೆದಿರ್ಬೇಕ್ರಿ? ನಿಮಗೆ ಯಾರು ಅನ್ಸುತ್ತೆ? ಯಾರು ಹೊಡೆದಿರ್ಬೇಕು ಅನ್ಸಕತ್ತೈತಿ? ಯಾರು ಅನ್ಬೇಕಪ್ಪ ಬಂದು ತಿಳಿಯಾಕತ್ತಿಲ್ಲ. ಅಂದರೂ ಅಂಗನವಾಡಿ ಟೀಚರ್ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆಲ್ಲ, ಅವಾಲಿಂದ ನಿನಗೆ ಹೊಡೆತ ಚಾಲು ಅದು ನೋಡು. ಹಾಂ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಹಂಗೆ ಹೊಡೆಸ್ಕೊಂಡಿದ್ದ. ಅಂದರೂ ಟೀಚರ್ ಮಹಿಮೆ ಭಾರಿ ಐತಿ ಬಿಡಪ್ಪ. ಹಾಂ, ಬಂದು ಮಾತಾಡ್ಸಿಲ್ಲ ನಾನು ನಿಮ್ಮ ಟೀಚರ್ತಿ ಗೌಡ್ರ. ಆಕಿ ನೋಡಿದ್ನಂದ್ರೆ ನನಗೆ ಬ್ಯಾನ್ ಎಲ್ಲ ಕಡಿಮೆ ಆಗಿಬಿಡ್ತೈತ್ರಿ. ನೀವರ ಹೋಗಿ ಕರ್ಕೊಂಬರ್ತೀರೇನು? ಇದು ಒಂದು ಹೆಲ್ಪ್ ಮಾಡಿರಿ ನನಗೆ. ಹಾಂ, ಆಕಿ ನೋಡಿದ್ನಂದ್ರೆ ನೋವೆಲ್ಲ ಕಡಿಮೆ ಆಗಿ ಆಕಿನ ಮುಂದೆ ನಿಂತು ಡ್ಯಾನ್ಸ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ ನಾನು. ಆಕಿ ಅಂದ್ರೆ ನನಗೆ ಭಾಳ ಇಷ್ಟ ರೀ. ಎಷ್ಟು ಪಿರುತಿಯಿಂದ ಅಂಕಲು ಅಂಕಲು ಅಂತ ಕರಿತಾಳೆ ಗೊತ್ತಲ್ಲ. ಯವ್ವ, ನನಗೆ ಭಾಳ ಇಷ್ಟ ಆಕಾಡ್ರಿ ಆಕಿ ಅಂದ್ರೆ. ನನಗೆ ಆಕಿನ ಸಂಬಂಧ ನಾನು ಬೇಕಾದಟ್ಟು ಹೊಡೆಸ್ಕೊಂಡ್ರೆ ಪರವಾಗಿಲ್ಲ. ಆದ್ರೆ ಆಕಿನ ಒಂದೇ ಒಂದು ಸಾರಿ ನೋಡ್ಬೇಕಂತ ಆಸೆ ಆಗಕತ್ತಿತ್ರಿ ಗೌಡ್ರ. ಹೆಂಗಾರ ಮಾಡಿ ಕರ್ಕೊಂಬರ್ರಿ. ಯಪ್ಪ ಸಂಗಪ್ಪ, ಈಗ ಕುಂಡಿ ಎಲ್ಲ ಅರ್ಧ ಯಾಕೆ ಎತ್ತಿ ಹೋಗೈತಿ ನಿಂದು. ಈ ಪೂರ ಕುಂಡಿ ಕಿತ್ತಿ ಕೈಯಾಗ ಕೊಡಂಗೆ ಹೊಡೆಸ್ಕೋಬೇಕಂತ ಮಾಡಿ ಏನೋ ನೀನು ಹೆಂಡತಿ ಕಡೆ. ಹಾಂ, ಸುಮ್ಮನಿರು ಮಾರಾಯ. ಹಾಂ, ಇನ್ನು ಅಂಗನವಾಡಿ ಟೀಚರ್ತಿ ಬೇಕತ್ತೀವಿ. ನೀನು ಅಂಗನವಾಡಿ ಟೀಚರ್ತಿ, ನಿನ್ನ ಮಾರಿ ನೋಡ್ಕೊ. ನಿನ್ನವನ ನಿನ್ನ ಸಂಬಂಧ ನೋಡಿ ನನಗೂ ಏಟು ಬಿದ್ದು ನೀನು ಏಟು ತಿಂದು. ಅದು ಯಾರು ಬಂದು ಹೊಡೆದಾರ ಅದನ್ನು ಮೊದಲು ವಿಚಾರ ಮಾಡೋಕೆ. ಅದನ್ನು ಬಿಟ್ಟು ಈಗ ಅಂಗನವಾಡಿ ಟೀಚರ್ತಿ ಮಾರಿ ನೋಡಂಗೆ ಆಗೈತೆ ಅಂತ ಇವನಿಗೆ. ಹುಚ್ಚೊಳೆ ಮನೆ ಎತ್ತಿಗೆ ಇವ್ನು ಒಗಿದ್ರು. ಶಿವಪ್ಪ ಎತ್ತಿ ಒಗಿ ಇವನ್ನ. ಸಂಗೆ ಇಷ್ಟು ಬ್ಯಾನ್ ಆಗಕತ್ತೈತಿ ಅಂತಿ ನೀನು. ಅಂಗನವಾಡಿ ಟೀಚರ್ತಿ ನೋಡ್ಬೇಕಂತ ಆಸೆ ಪಡಕತ್ತೀಯಲ್ಲೋ ಮಾರಾಯ ನೀನು. ಹಾಂ, ಬ್ಯಾಡು. ಆಕಿನ ಸವಾಸ ಮಾಡಿದಕ್ಕನ ನಿನಗೆ ಏಟು ತಿನ್ನಾಕತ್ತಿ. ನನ್ನ ಮಾತು ಕೇಳು, ಒಂದಿಟ್ಟು ಆರಾಮಾಗುತ್ತಾನ ಸುಮ್ಮಿರು. ಹಿಂದಾಗಡೆ ಅಟ್ಟು ನಿನ್ನ ಮ್ಯಾಲೆ ಪಿರುತಿ ಜಾಸ್ತಿ ಇತ್ತಂದ್ರೆ ಆಕಿನ ಬಂದು ಮಾತಾಡಿಸ್ತಾಳೆ ಬಿಡು. ಯಾಕೆ ಮಾರಿ ಹಂಗೆ ಮಾಡ್ಕೊಂಡು ಈ ಸದ್ದು ಏನಾರು ನೀನು ನೋಡಿಲ್ಲ ಅಂದ್ರೆ ಆಕಿ ವಾಲ್ಯ ಅಂತ ಒಡೆ ಹೋಗ್ಬಿಡ್ತಾಳೆ. ಅಂದ್ರೆ ಅಷ್ಟು ಚಂದ ಅದಾವ ನಿಮ್ಮ ಮಾರಿಗಳು ಈ ಸದ್ದು. ಹಾಂ, ನೋಡೋದು ಬೇಡ, ನೀನು ಆಕಿನ ಕರೆಸ್ಬೇಡ. ನೀನು ನೋಡಿಲ್ಲ ಮತ್ತು ನೀನು ಅಂಕಲ್ ಅನ್ನೋದು ಬದಲಿ ಏನಂತಾಳೆ ಗೊತ್ತಾನೆ, ಆಕಿ ಮುತ್ಯ ಅಂತ ಕರಿತಾಳೆ ನೋಡ್ಬತ್ತ. ಹೌದಿಲ್ಲ ಶಿವ್ಯ? ನನ್ನ ಗಂಡ ಇಲ್ಲಿ ಬಂದು ಕೂತಾನ. ನಾವೆಲ್ಲ ಹುಡುಕಾಡಿ ಬಂದೇವಿ. ಎಲ್ಲಿ ಹೋದ ನನ್ನ ಗಂಡ? ಕುಂಟುಕೊಂತ ಎಲ್ಲಾರು ಬಿತ್ತ ಏನಾತ ಯವ್ವ ಅಂತಂದು ಕೂಳು ತಿನ್ಲಾರ ಹಿಂಗೆ ಅಡ್ಡಾಡಕತ್ತೇವಿ. ಇಲ್ಲಿ ಬಂದು ಕುಂತಾರಲ್ರಿ ಗೌಡ್ರ, ನೀವೇ ಹೇಳ್ಬೇಕಿಲ್ರಿ, ಅಲ್ಲಿ ದಾರೆ ಸಿಕ್ಕಿದ್ರಿ. ಯವ್ವ ಜಯಕ್ಕ, ನಾನು ಅವ್ರು ಹುಡ್ಕೊಂತಾನೆ ಇಲ್ಲಿ ಬಂದಿದ್ದು. ಈಗ ನೋಡೀಗ ಇಲ್ಲೇ ಕೂತು ಮಾತಾಡಕತ್ತೇವೆ ನೋಡು. ಪಾಪ ಯಾರು ಹೊಡೆದಾರ ಏನ ಹೆಣ್ಮಕ್ಳು ಹೊಡೆದಾರ ಅಂತ ನೋಡುವ. ಎಂಥ ಪರಿಹಾರ ಹೊಡೆದಿರ್ಬೇಕು ಅವರು. ಹಾಂ, ಅವರು ತುಂಬ ಗ್ರೇಟ ಬಿಡು. ಇಂಥ ಪರಿ ಹೊಡೆದಾರ ಅಂದ್ರೆ ಗಂಡಸರು ಮೀರಿಸ್ತಾರ ಅವರು. ಏನನ್ರಿಪ್ಪ, ಯಾರು ಹೊಡೆದಾರ ಏನೋ, ನಮಗೂ ಹಿಂಗೆ ಹೊಡೆದೋಲಿಲ್ರಿ. ನಾವು ಒಂದು 6 ತನ ಗುಳಾಡಿದೇವಿ. ಏನು ಮಾಡೋಕೆ ಹಂಗೆ ಅಡ್ಡಾಡಿದೇವಿ.
ದೇವ್ರಂದ್ರು ಸರಿಯಾಗಿ ಶಿಕ್ಷೆ ಕೊಟ್ಟಿರ್ತಾನ್ರಿ ಅವ್ರಿಗೆ ಬಿಟ್ಟಿರ್ತಾನ ಎರಡು ಕಾಲು ಮುರ್ಕೊಂಡು ಮನೆಗೆ ಕುಂತಾವ ಏನು ಯಾರಿಗೂ ತಟ್ಟು ಶಾಪ ಹಾಕಿವ್ ನಾವು. ಯವ್ವ ಗಿರಿಜಿ, ನೀನು ಶಾಪ ಹಾಕಿದ್ದಕ್ಕೆ ನನಗೆ ಯಾರು ಹೊಡೆದು ಹೋದ್ರ ಯವ್ವ, ಯಾಕಾರ ಹೊಡೆದ್ ನನಗಾಗೈತೆವ. ನಿಮ್ಮನ್ನ ತೊಡಿವಿ ನಾಯಿ ತೊಡಿವಿ ಲಕ್ಷಣ ಕಳ್ಕೊಂಡಂಗೆ ಆತು ನಮ್ದು ಹಣೆ ಬರ್. ನಾಯಿ ತೊಡ್ದಂಗೆ ಆಗೈತಿ ನಮ್ದು ಯವ್ವ. ಇನ್ನೇ 7 ಜನ್ಮಕ್ಕೂ ನಾನು ನಿನ್ನ ಗಂಡ ಆಗಿ ಹುಟ್ಲೇಬಾರ್ದು, ನಿನ್ನ ಮಾರಿನೂ ನಾನು ನೋಡಬಾರ್ದು. ಆ ದೇವರಿಗೆ ನಾನು ಅದೇ ಕೇಳ್ಕೊತೀನಿ. ಕಾಕಗಳ ನೀವು ಅಳಬೇಡ್ರಿ, ಈಗ ನಾ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಗೆ ಯಾರು ಹೊಡೆದಾರಲ್ಲ ಅವ್ರು ಬಂದು ಮುಂದೆ ನಿಂದಿರ್ಬೇಕು, ಹಂಗತೆ ವಿಡಿಯೋ ಮಾಡ್ತೀನಿ. ಈಗ ಎಲ್ಲರೂ ಪೋಸ್ ಕೊಡ್ರಿ. ಚಿಕ್ಕಗಳ ನೀವು ಈ ಕಡೆ ಬಂದು ನಿಂದ್ರಿ. ಎಲ್ಲರೂ ನಿಮ್ಮ ಮಾರಿಗೆನ್ನ ಚಂದಾಗ ನನ್ನ ವಿಡಿಯೋದಾಗ ತೋರಿಸ್ರಿ. ಇದನ್ನ ನಾನು ಹಿಂದಗಡೆ ಅಪ್ಲೋಡ್ ಮಾಡಬೇಕು. ನಿಂದ್ರಿ. ಹಾಯ್ ಪೇರೆಂಟ್ಸ್, ನೀವು ಲಾಸ್ಟ್ ಟೈಮಲ್ಲಿ ನಾ ಒಂದು ವಿಡಿಯೋ ಮಾಡಿದ್ನಲ್ಲ ಪೇರೆಂಟ್ಸ್, ನಮ್ಮಿಬ್ರು ಕಾಕಗಳು ಅಂತ ನಾನು ಪರಿಚಯ ಮಾಡಿ ಕೊಟ್ಟಿದ್ನಲ್ಲ ಪೇರೆಂಟ್ಸ್, ಅವರಿಗೆ ಯಾರ ಇಬ್ರು ಹೆಣ್ಮಕ್ಳು ಬಂದು ಹೊಡೆದು ಕುಂಡಿಗೆಲ್ಲ ಕೆತ್ತಿ ಹೋಗಿದ್ದಾರಂತೆ ಪೇರೆಂಟ್ಸ್. ಹಿಂಗಾಗಿ ನಮ್ಮ ಕಾಕಗಳು ಮಾರಿ ಒಳ್ಳೆ ಮಂಗನ ಥರ ಆಗಿದೆ ಪೇರೆಂಟ್ಸ್. ಪ್ಲೀಸ್ ಫ್ರೆಂಡ್ಸ್, ಅವ್ರಿಗೆ ಯಾರು ಹೊಡೆದಾರ ಅನ್ನೋದು ನಿಮ್ಗೆ ಏನಾರ ಗೊತ್ತಾದ್ರೆ ದಯವಿಟ್ಟು ಕರ್ಕೊಂಡು ಬಂದು ನಮ್ಮ ಊರಲ್ಲಿ ನಿಂದ್ರಿಸಿರಿ ಫ್ರೆಂಡ್ಸ್. ನಮ್ಮ ಕಾಕಗಳು ಹೊಡಿತಾರಂತೆ ಫ್ರೆಂಡ್ಸ್. ಇದೊಂದು ಪುಣ್ಯ ಕಟ್ಕೋರಿ ಫ್ರೆಂಡ್ಸ್. ನೋಡಿ ಯಾರ ಗೊತ್ತಿತ್ತವ್ರು ಹೇಳಿ ಫ್ರೆಂಡ್ಸ್. ಇದನ್ನು ನೋಡಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಯ್ತು ಫ್ರೆಂಡ್ಸ್, ನಾನೀಗ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಕಟ್ ಮಾಡಬೇಡ, ನಾವೊಂದು ಹಾಡ ಹೇಳ್ತೀವಿ. ನೀನಲ್ಲ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಬಾರಿ ಚಂದ ಬಂತ ಚಿಗ. ಫ್ರೆಂಡ್ಸ್, ಇವ್ರು ಹಾಡ ಹಾಡಿದ್ದು ಹೆಂಗೈತೆ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ಕಟ್ ಮಾಡ್ತೀನಿ ಫ್ರೆಂಡ್ಸ್. ಶೋಭವ್ವ, ಈಗ ನೀ ವಿಡಿಯೋ ಮಾಡಿದಲ್ಲ, ನಮಗೆ ಯಾರು ಹೊಡೆದಾರ ಅನ್ನೋದು ಅವರು ಗೊತ್ತಾಗಿ ಇಲ್ಲಿ ಕರ್ಕೊಂಡ್ಬಂದು ನಿಂದ್ರಿಸ್ತಾರಂತೀಯನು? ನಮ್ಮ ವೀಕ್ಷಕರು ಬಾರಿ ಇಂಟೆಲಿಜೆಂಟ್ ಅದಾರ ಗೊತ್ತನ. ಅವ್ರಿಗೆ ಗೊತ್ತಾತಂದ್ರೆ ಕಡಿಕ ನನ್ನ ಕಮೆಂಟ್ ಮಾಡ್ತಾರ. ಅವಾಗ ಅವ್ರನ್ನ ಕಂಡು ಹಿಡಿದು ಕರ್ಕೊಂಡ್ಬಂದು ನಿನ್ನ ಮುಂದೆ ನಿಂದ್ರಿಸ್ತೀನಿ. ನೋಡಕತ್ತಿ, ಇದು ನನ್ನ ಪ್ರತಿಜ್ಞೆ. ನಿಮ್ಮ ಮಗಳ ತರ ಇದೀನಿ ನಾನು. ಇದನ್ನ ಮಾತ್ರ ನಮ್ಮವ್ರಿಗೆ ಹೇಳಕ್ ಹೋಗ್ಬೇಡ. ನಮ್ಮವ್ಗೆ ಹೇಳಿದೆ ಅಂದ್ರೆ ಕಾಲ್ ಮೊದಲೇ ಹೊಡಿತಾಳೆ. ಈಗ ಸುಮ್ಮನೆ ಇದ್ ಬಿಡ್ರಿ. ಅದಕ್ಕಂತಾನೆ ವಿಡಿಯೋ ಮಾಡ್ಬೇಕಂತ ನಾನು ಅಲ್ಲಿಂದ ಬಂದೀನಿ. ಈಗ 5 ದಿನ ಆತ ನಾ ವಿಡಿಯೋ ಮಾಡ್ಲಾರ. ನಮ್ಮ ವೀಕ್ಷಕರು ಯಾಕೆ ವಿಡಿಯೋ ಮಾಡಿಲ್ಲ ಅಂತೇಳಿ ಮೆಸೇಜ್ ಮೇಲೆ ಮೆಸೇಜ್ ಮಾಡಕತ್ರು. ಅದಕ್ಕೆ ಬಂದೀನಿ ಕಾಕ. ಗ್ಯಾರಂಟಿ ಅವರು ಕಮೆಂಟ್ ಮಾಡ್ತಾರ. ಯಾರು ಅನ್ನೋದು ಗೊತ್ತಾತಂದ್ರೆ ಮೆಸೇಜ್ ಮಾಡ್ತಾರ. ಅವಾಗ ನಾನು ಹುಡ್ಕೊಂಡು ಕರ್ಕೊಂಬಂದು ಮುಂದೆ ನಿಂದಿರ್ತೀನಿ. ಈಕಿನ ವೀಕ್ಷಕರು ನಾ ಇಬ್ರು ಹೊಡೆದೇವಂತ ಏನಾರ ಮೆಸೇಜ್ ಮಾಡ್ತಾರಂತೀಯ ಅಲ್ಲಿ? ಯಾವ ನನಗೇನು ಗೊತ್ತಲ್ಲಿ, ಈ ಮೊಬೈಲ್ನಾಗ ನನಗೇನು ಗೊತ್ತಿಲ್ಲ. ಗೊತ್ತಾದ್ಮೇಲೆ ನೋಡ್ಕೊಂಡು ಬಿಡು. ಬರ್ರಿ, ಮಾರಿ ಹಿಂಗೆ ಮಾಡ್ಕೊಂಡು ನೀವು ಕುಂತ್ರಿ ಅಲ್ಲ ಗೌಡ್ರ, ಇವ್ರ ಮೇಲ್ಕ ಕರ್ಕೊಂಡ್ ಬರ್ತೀರಿ. ನಾವು ಹೊಕ್ಕೇವಿ, ಊಟ ಮಾಡಿ ಗುಳ್ಗಿ ತೊಗೊಂಡು ಮಕ್ಕಳಲ್ರಕ್ಕ. ಅಲ್ಲಿಂದ ಇಲ್ಲಿ ನಡ್ಕೊತ ಬಂದಾರ. ಈಗ ಭಾಳ ಬ್ಯಾನ್ ಆಗಿರ್ತೈತಿ, ಕುಂಡಿ ಕಾಲು ಎಲ್ಲ ಹಂಗ ಕುತ್ತೇ ಬಿಟ್ಟಾರ. ಅದಕ್ಕೆ ಸ್ವಲ್ಪ ಕರ್ಕೊಂಬರ್ರಿ ಗೌಡ್ರ, ಪುಣ್ಯ ಬರ್ತೈತಿ ನೋಡ್ರಿ ನಿಮಗೆ. ಆಯ್ತವ ಜಯಕ್ಕ, ನೀ ಹೇಳಿ ಅಂದ್ಮೇಲೆ ಕರ್ಕೊಂಡು ಬರಬೇಕಲ್ಲ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ.